ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಇವತ್ತು ಮತ್ತೊಂದು ರೀತಿ ಕ್ರೋಶಾ ಡಿಸೈನನ್ನು ಕುಚ್ಚು ಹಾಕೋದು ನೋಡ್ಕೊಳ್ಳೋಣ. ಕ್ರೋಶಾ ಡಿಸೈನ್ ಸ್ಯಾರಿಗೆ ಹೊಸ ರೀತಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಸ್ಟಾರ್ಟಿಂಗಿಂದ ನೀಟಾಗಿ ನೋಡಿಕೊಂಡ್ರೆ ಆರಾಮಾಗಿ ನೀವೂ ಹಾಕ್ಕೋಬೋದು. ನೋಡಿ, ಈ ರೀತಿ ಮೊದಲು ಸ್ಯಾರಿನ ಫ್ರಂಟ್ ಸೈಡು ನಮ್ಮ ಕಡೆ ಇರಬೇಕು. ಯಾವಾಗಲೂ ಸ್ಯಾರಿ ಫ್ರಂಟ್ ಸೈಡ್ ನಮ್ಮ ಕಡೆ ಇರೋ ಥರ ತಗೊಂಡು ನೋಡಿ ಈ ರೀತಿ ನಾಟ್ ಮಾಡಿಕೊಂಡು ಇಲ್ಲಿಗೊಂದು ಲಾಕ್ ಹಾಕ್ಕೊಳ್ಳಿ. ನಾನು ಮತ್ತೊಂದು ಲಾಕ್ ಹಾಕ್ಕೋತಾ ಇದ್ದೀನಿ ಸ್ಯಾರಿಗೆ. ಈ ರೀತಿ ಲಾಕ್ ಮಾಡಿಕೊಂಡು ನಾನು 5 ಚೈನ್ ತೊಗೋತಾ ಇದ್ದೀನಿ. 5 ಚೈನ್ ತೊಗೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನೋಡಿ ಈ ರೀತಿ ನೋಡಿಕೊಂಡು ನಾಟ್ ಹಾಕ್ಕೊಳ್ಳೋಣ. ಇಲ್ಲಿಗೊಂದು ನಾಟ್ ಹಾಕ್ಕೊಂಡು ಮತ್ತೆ ನಾನು ಇಲ್ಲೊಂದು ಬೀಡ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬೀಡ್ಸು ನಾನು ನೋಡಿ ಈ ಥರ ರೌಂಡ್ ಬೀಡ್ಸ್ ತೊಗೊಂಡಿದ್ದೀನಿ. ಇದಕ್ಕೆ ಆಲ್ಮೋಸ್ಟು ರೌಂಡ್ ಬೀಡ್ಸ್ ತೊಗೊಂಡ್ರೇ ಚೆನ್ನಾಗಿರುತ್ತೆ ಈ ಡಿಸೈನ್ಗೆ. ಪ್ಲೈನ್ ಬೀಡ್ಸ್ ಆದರೂ ತೊಗೋಬೋದು, ಡಿಸೈನ್ ಬೀಡ್ಸ್ ಆದರೂ ತೊಗೋಬೋದು. ಒಟ್ಟಿನಲ್ಲಿ ರೌಂಡ್ ಬೀಡ್ಸು ಬೀಡ್ಗೆ ಲಾಕ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ನೀಟಾಗಿ ಪ್ರತಿಯೊಂದು ಎಳೆನೂ ನೀಡಲ್ಲೊಳಗೆ ಬರಬೇಕು. ಆ ರೀತಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಕ್ರೋಶಾ ಕಡ್ಡಿಯಿಂದ ಎಳ್ಕೊಂಡು. ಈಗ ಮತ್ತೆ ನಾವು 5 ಚೈನ್ ಹಾಕ್ಕೊಳ್ಳೋಣ. 1 2 3 4 5 ಚೈನ್ ತೊಗೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಸ್ಟ್ರೈಟಾಗಿ ಲಾಕ್ ಮಾಡ್ಕೊಳ್ಳಿ. ಸ್ಯಾರಿನ ಎಳೆದು ಯಾವುದೇ ಕಾರಣಕ್ಕೂ ಲಾಕ್ ಮಾಡ್ಕೋಬೇಡಿ. ನೀಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಈಗ ಮತ್ತೊಂದು 5 ಚೈನ್ ಹಾಕ್ಕೊಳ್ಳೋಣ. 3 4 5 ಚೈನ್ ಆಗಿದೆ ನೋಡಿ. ಇದರಲ್ಲಿ ಏನು ಮಾಡಬೇಕು ಅಂದರೆ ನಾವು ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಅದರಲ್ಲಿ ಅರ್ಧದಲ್ಲಿ ನೋಡಿ ಈ ಥರ ನೀಟಾಗಿ ನೋಡ್ಕೊಳ್ಳಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಅದರಲ್ಲಿ ಅರ್ಧದಲ್ಲಿ 5ರಲ್ಲಿ ಅರ್ಧಕ್ಕೆ ಎಲ್ಲಿ ಬರುತ್ತೋ ಅಲ್ಲಿಗೆ ನಾಟ್ ಹಾಕ್ಕೊಳ್ಳಿ. ನೋಡಿ ಈ ಥರ ಅರ್ಧಕ್ಕೆ ನೋಡಿಕೊಂಡು ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಈಗ ಮತ್ತೆ ನೋಡಿ ಲಾಕ್ ಮಾಡ್ಕೊಂಡು ಈಗ ಮತ್ತೆ ಇಲ್ಲಿ 5 ಚೈನ್ನ ಹಾಕೊಂಡು ನೋಡಿ. ಫಸ್ಟು ಸ್ಟಾರ್ಟಿಂಗಲ್ಲಿ 5 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಬೀಡು, ಆಮೇಲೆ 5 ಚೈನು, ಮತ್ತೆ 5 ಚೈನ್ ಹಾಕ್ಕೊಂಡು ಅದರಲ್ಲಿ ಅರ್ಧದಷ್ಟು ನೋಡಿಕೊಂಡು ಈ ಥರ ಮೇಲೆ ಗ್ಯಾಪ್ ಥರ ಬರಬೇಕು. ಯಾಕೆ ಅಂದರೆ ಅಲ್ಲೊಂದು ಆರ್ಚ್ ಬರುತ್ತೆ, ಅದಕ್ಕೋಸ್ಕರ ಈ ಥರ ಹಾಕ್ಕೊಂಡು ಈಗ ಮತ್ತೆ ನಾವು 5 ಚೈನ್ ಹಾಕ್ಕೊಳ್ಳೋಣ. 1 2 3 4 5 ಚೈನ್ ಹಾಕ್ಕೊಂಡು ಇದನ್ನು ಸಹ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನೀಟಾಗಿ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ ಲಾಕ್ ಮಾಡ್ಕೊಂಡು ಈಗ ಸ್ವಲ್ಪ ಥ್ರೆಡ್ ತೊಗೊಂಡು ಇಲ್ಲೊಂದು ಬೀಡ್ ಆ್ಯಡ್ ಮಾಡ್ಕೊಳ್ಳೋಣ. ಈ ಥರ ಬೀಡ್ ಆ್ಯಡ್ ಮಾಡಿಕೊಂಡು ಬೀಡಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ರಿಂಕಲ್ಸ್ ಆಗ್ದಂಗೆ ಸ್ಟ್ರೈಟಾಗಿ ಲಾಕ್ ಮಾಡ್ಕೊಳ್ಳಿ. ಈ ಬೀಡ್ಗೂ ಸಹ ಈ ಥರ ಜರಿ ಥ್ರೆಡ್ ಬಂದಿರೋ ಹತ್ರ ಸ್ವಲ್ಪ ಥ್ರೆಡ್ ಎಳ್ಕೊಳೋದು ಹಿಂಸೆ ಅನಿಸುತ್ತೆ. ಯಾಕೆಂದರೆ ನಾವು ಕ್ರೋಶಾ ಕಡ್ಡಿ ಎಳೆದಾಗ ಜರಿ ಥ್ರೆಡ್ಡು ಸೇರಿಸಿ ಬರ್ತಾ ಇರುತ್ತೆ. ಅದಕ್ಕೆ ಅಲ್ಲೊಂದು ಸ್ವಲ್ಪ ನಿಧಾನಕ್ಕೆ ನೋಡಿಕೊಂಡು ಎಳ್ಕೊಂಡು ಹಾಕ್ಕೊಳ್ಳಿ. ಮತ್ತೆ ನೋಡಿ ನಾನು 5 ಚೈನ್ ಹಾಕ್ಕೊಂಡು ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಸೇಮ್ ಈಗ ಮತ್ತೆ 5 ಚೈನ್ ಹಾಕ್ಕೊಳ್ಳೋಣ. ಐದು ಚೈನ್ ಹಾಕ್ಕೊಂಡು ಸ್ಟಾರ್ಟಿಂಗ್ ಫಸ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ಹಾಕ್ಕೋಬೇಕು. ಎರಡನೇದು ಲೈನಲ್ಲಿ ನಾವು 5 ಚೈನ್ ಹಾಕ್ಕೊಂಡಿರೋ ಹತ್ರ ಅದು ಅರ್ಧದಷ್ಟು ನೋಡಿಕೊಂಡು ರೌಂಡ್ ಗ್ಯಾಪ್ ಬರಬೇಕು. ಆ ಗ್ಯಾಪ್ ಬರೋ ಥರ ನೋಡಿಕೊಂಡು ಅರ್ಧಕ್ಕೆ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಮತ್ತೆ 5 ಚೈನ್ ಹಾಕ್ಕೊತಾ ಇದ್ದೀನಿ ನೋಡಿ. 5 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗಿ ನೋಡಿಕೊಂಡು ಮತ್ತೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಲಾಕ್ ಮಾಡಿಕೊಂಡು ಮತ್ತೆ ಬೀಡ್ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಇಲ್ಲೊಂದು ಬೀಡ್ ಆ್ಯಡ್ ಮಾಡಿಕೊಂಡು ಸ್ಯಾರಿ ಫುಲ್ಲು ನಾವು ಇದೇ ಥರ ಹಾಕ್ಕೋಬೇಕಾಗುತ್ತೆ. ಲಾಕ್ ಮಾಡ್ಕೊಳ್ಳೋಣ.
ನೀಟಾಗಿ ನೋಡಿಕೊಂಡು ಹಾಕ್ಕೊಂಡ್ರೆ ನಮ್ಮ ಸ್ಯಾರೀಸ್ಗೆ ನಾವೇ ಹಾಕ್ಕೋಬೋದು ಕುಚ್ಚನ್ನ. ಈ ರೀತಿ ನೋಡಿ ಸ್ಟಾರ್ಟಿಂಗ್ ಒಂದು ಆರ್ಚ್ ಒಂದು 5 ಇರೋದು ಕಂಬ ಚೈನ್ ಹಾಕ್ಕೊಂಡು ಆಮೇಲೆ ಮಧ್ಯದಲ್ಲಿ ಬೀಡ್ ಹಾಕ್ಕೊಂಡು ಇನ್ನೆಲ್ಲನೂ ಅಷ್ಟೇ ಬೀಡು 3 ಚೈನು ಬೀಡು 3 ಚೈನು ಅನ್ನೋ ಥರನೇ ಸ್ಯಾರಿ ಫುಲ್ ಹಾಕ್ಕೊಂಡೋಗಿದ್ದೀನಿ. ಫುಲ್ ಹಾಕ್ಕೊಂಬಂದು ನಾನು ಲಾಸ್ಟಲ್ಲಿ ಎಡ್ಜ್ ತೋರಿಸ್ತಾ ಇದ್ದೀನಿ ನೋಡಿ. ಸ್ಟಾರ್ಟಿಂಗ್ ಹೇಳಿದ್ನಲ್ಲ ನಾನು ಜರಿ ಥ್ರೆಡ್ ಬಂದಿರೋ ಹತ್ರ ಸ್ವಲ್ಪ ಕ್ರೋಶದಿಂದ ಥ್ರೆಡ್ ಎಳ್ಕೊಳೋದು ಸ್ವಲ್ಪ ಹಿಂಸೆ ಆಗುತ್ತೆ. ಯಾಕೆ ಅಂದರೆ ನಾವು ಕ್ರೋಶ ಕಡ್ಡಿನ ಕೇಳಿದಾಗ ಜರಿ ಥ್ರೆಡ್ಡು ಸೇರಿಸಿ ಬರ್ತಾ ಇರುತ್ತೆ. ಅದನ್ನು ನೀಟಾಗಿ ನೋಡಿಕೊಂಡು ಸ್ವಲ್ಪ ನಿಧಾನಕ್ಕೆ ಎಳ್ಕೊಬೇಕಾಗುತ್ತೆ. ಈಗ ಇಲ್ಲೊಂದು ಬೀಡ್ ಆ್ಯಡ್ ಮಾಡ್ಕೊಳ್ಳೋಣ. ಲಾಸ್ಟಲ್ಲಿ ಯಾವಾಗ್ಲೂ ಸ್ವಲ್ಪ ಹೆಚ್ಚು ಕಡಿಮೆನೇ ಬರುತ್ತೆ ಸ್ಯಾರಿ. ಯಾಕೆ ಅಂದರೆ ಫುಲ್ಲು ಡಿಸೈನು ಹೆಂಗಿರುತ್ತೋ ಹಂಗೆ ಹಾಕೋಕ್ಕಾಗಲ್ಲ. ಅದಕ್ಕೋಸ್ಕರ ನೋಡಿಕೊಂಡು ನಾವು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಹಾಕ್ಕೋಬೇಕಾಗುತ್ತೆ. ನೋಡಿ ಇಲ್ಲೊಂದು ಬೀಡ್ ಹಾಕಿ ಆರ್ಚ್ ಹಾಕೋಕ್ಕೆ ಆಗೋದಿಲ್ಲ. ಅದಕ್ಕೇನು ಮಾಡ್ಕೋಬೇಕು, ನಾವು ಸ್ವಲ್ಪ ತೆಗೆದ್ಬಿಟ್ಟು ನಾನು ಈ ಕಡೆಗೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಬಿಟ್ಟು ಈಗ ಒಂದು ಬೀಡ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದನ್ನ ತೋರಿಸಿಲ್ಲ ಸಾರಿ. ಈ ರೀತಿ ನೀಟಾಗಿ ಎಷ್ಟು ಎಳೆ ತೊಗೊಂಡಿರ್ತೀವೋ ಅಷ್ಟು ಎಳೆನೂ ನೀಟಾಗಿ ಕ್ರೋಶ ಕಡ್ಡಿ ಒಳಗೆ ಬರೋ ಥರ ಇದು ಮಾಡಿಕೊಂಡು ಬೀಡ್ ಲಾಕ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಈ ರೀತಿ ಲಾಸ್ಟಲ್ಲಿ ಯಾವಾಗ್ಲೂ ಸ್ವಲ್ಪ ಸ್ಯಾರಿ ಗ್ರಿಪ್ಪಿಗೆ ಸಿಗಲ್ಲ. ಸ್ವಲ್ಪ ನಿಧಾನಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ. ಇಲ್ಲಿ ನೋಡಿ ಸ್ಯಾರಿ ಇವಾಗ ಕಮ್ಮಿ ಇರುತ್ತೆ ಅಲ್ವಾ, ಅದಕ್ಕೆ ನೋಡಿಕೊಂಡು 2 3 4 ನಾನು 4 ಚೈನ್ ಹಾಕೋತಾ ಇದ್ದೀನಿ ಇಲ್ಲಿ. ಯಾಕೆ ಅಂದರೆ ನೋಡಿ ಈ ಥರ ಹೆಚ್ಚು ಕಮ್ಮಿ ಬಂದಿರುತ್ತೆ ಲಾಸ್ಟಲ್ಲಿ. ಅದಕ್ಕೋಸ್ಕರ 4 ಮಾತ್ರ ನಾನು ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಸ್ಯಾರಿ ಫುಲ್ಲು 5 ಹಾಕಿದ್ದೀನಿ. ಲಾಸ್ಟಲ್ಲಿ ಯಾವಾಗಲೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗೇ ಆಗುತ್ತೆ. ಆವಾಗ ನಾವೇನು ಮಾಡಬೇಕು, ಅದಕ್ಕೆ ಅನುಗುಣವಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಹಾಕ್ಕೋಬೇಕಾಗುತ್ತೆ. ಹಾಕ್ಕೊಂಡು ನೋಡಿ ನಾನು ಇಲ್ಲಿ 2 ಲಾಕ್ ಹಾಕ್ಕೊಂಡು 2 ಚೈನ್ ಹಾಕೋತಾ ಇದ್ದೀನಿ. 2 3 ಚೈನ್ ಹಾಕ್ಕೊಂಡು ಟೈಟಾಗಿ ಈ ಥರ ಎಳೆದು ಸ್ವಲ್ಪ ಥ್ರೆಡ್ ಹೊರಗೆ ತೆಗೆದು ಕಟ್ ಮಾಡ್ಕೊಳ್ಳೋಣ. ಈ ಥರ ನೋಡಿ ಈ ಥರ ನೀಟಾಗಿ ಕಟ್ ಮಾಡಿಕೊಂಡು ಈ ಥ್ರೆಡ್ನ ಈ ಥರ ಎಳೆದ್ರೆ ಬಂದುಬಿಡುತ್ತೆ. ಇದನ್ನು ಸ್ವಲ್ಪ ಮೇಲಕ್ಕೆ ಎಳೆದ್ರೆ ಗಂಟು ಥರ ಆಗುತ್ತೆ. ನೋಡಿ ಈ ರೀತಿ ಸ್ಯಾರಿ ಫುಲ್ ಈ ರೀತಿ ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ ನಾನು. ನೋಡಿ ಒಂದು ಬೀಡ್ಸ್ ಹಾಕ್ಕೊಂಡು 3 ಚೈನ್ ತೊಗೊಂಡಿದ್ದೀನಿ ಪ್ರತಿಯೊಂದಕ್ಕೂ. ಈಗ ನೆಕ್ಸ್ಟ್ ಲೆವೆಲ್ ಸ್ಟಾರ್ಟಿಂಗಿಂದ ಈಗ ಮತ್ತೆ ಸೇಮ್ ಥ್ರೆಡ್ಡಲ್ಲೇ ನಾನು ಆರ್ಚ್ ಹಾಕ್ಕೋತೀನಿ. ಇದು ಬ್ಲೂ ಇರೋದ್ರಿಂದ ಕುಚ್ಚು ಬಂದು ನಾನು ಸ್ಯಾರಿ ಕಲರಲ್ಲಿ ಹಾಕ್ತೀನಿ. ಆರ್ಚ್ ಬಂದು ಗೋಲ್ಡ್ ಕಲರಲ್ಲೇ ಹಾಕ್ತಾಯಿದ್ದೀನಿ ನಾನು, ಆಪೋಸಿಟ್ ಕಲರು. ನೋಡಿ ಎಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ವೋ ಅಲ್ಲಿ ಸೇಮ್ ನಾವೇನು ಗಂಟು ಹಾಕ್ಕೊಂಡಿರ್ತೀವಿ ಥ್ರೆಡ್ನ ಈ ರೀತಿ ನೀಟಾಗಿ ಫಿಂಗರ್ಸಲ್ಲಿ ಇಟ್ಕೊಂಡು ಕ್ರೋಶ ಕಡ್ಡಿನ ಸ್ಯಾರಿಯಿಂದ ತೊಗೊಳ್ಳಿ. ಸ್ಯಾರಿಗೆ ಈ ರೀತಿ ಡೈರೆಕ್ಟ್ ಚುಚ್ಚಿ ಹೊರಗಡೆಯಿಂದ ಥ್ರೆಡ್ನ ಹೊರಗಡೆಗೆ ಈ ರೀತಿ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಈಗ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡಬೇಕು ನಾವು ಅಂದರೆ, ಇವಾಗ ನಾವೇನು ಫಸ್ಟು 5 ಚೈನ್ ಹಾಕ್ಕೊಂಡಿದ್ವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ ನೋಡಿ. ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತೊಂದು ಸರಿ ಅದೇ ಥರ ಲಾಕ್ ಮಾಡ್ಕೊಳ್ಳೋಣ. ಸಾರಿ 2 ಚೈನ್ ತೊಗೊಂಡು ನೋಡಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಹಾಕ್ಕೊಳ್ಳಿ. ಈಗ ನಾವು ಬೀಡಿದೆಯಲ್ಲ, ಬೀಡ್ ಮೇಲೆ ಒಂದು ಆರ್ಚ್ ಬರುತ್ತೆ. ಬೀಡ್ ಬ್ಯಾಕ್ ಸೈಡು ಏನು ಥ್ರೆಡ್ ಇದೆ ಆ ಥ್ರೆಡ್ ಒಳಗಡೆ ಕ್ರೋಶ ಕಡ್ಡಿ ಮೇಲೆ 2 ಸರಿ ದಾರ ಸುತ್ತಕೊಂಡು ನೋಡಿ ಬೀಡ್ ಹಿಂದೆ ಇರೋ ದಾರದಿಂದ ಈ ರೀತಿ ಹಾಕಿ ಥ್ರೆಡ್ನ ಎಳ್ಕೊಳ್ಳಿ. ಈಗ ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. 3 ಥ್ರೆಡ್ನ 2ಕ್ಕೆ 1 ಅಂತ ಒಂದು ಕಂಬ ಮಾಡ್ಕೊಳ್ಳಿ. ನೋಡಿ ಕಂಬ ರೆಡಿ ಆಯಿತು. ಅದೇ ರೀತಿ ಕ್ರೋಶ ಕಡ್ಡಿ ಮೇಲೆ 2 ಸರಿ ದಾರ ತೊಗೊಳ್ಳೋಣ. 2 ಸರಿ ದಾರ ತೊಗೊಂಡು ಬೀಡ್ ಹಿಂದೆ ದಾರಕ್ಕೆ ನೀಟಾಗಿ ಎಳೆ ಫುಲ್ ಬರೋ ಥರ ತುಂಬ ಎಳಿಬೇಡಿ.
ಬೆರಳಲ್ಲಿ ನೀಟಾಗಿ ಥ್ರೆಡ್ ಸುತ್ತಕೊಂಡು ಈ ರೀತಿ ನಿಮ್ಗೆ ಯಾವ ಗ್ರಿಪ್ಪಿಗೆ ಬೇಕೋ ಆ ಗ್ರಿಪ್ಪಿಗೆ ನೋಡಿಕೊಂಡು ನೀಟಾಗಿ ನಿಧಾನಕ್ಕೆ ಈ ರೀತಿ ಎಳ್ಕೊಳ್ಳಿ. ಎರಡಕ್ಕೊಂದು ಅನ್ನೋ ಥರ ಮಾಡ್ಕೊಳ್ಳಿ. ನೋಡಿ ಮತ್ತೊಂದು ಕಂಬ ರೆಡಿ ಆಯಿತು. ಇದೇ ರೀತಿ ಕ್ರೋಶ ಕಡ್ಡಿ ಮೇಲೆ ಮತ್ತೆ 2 ಸರಿ ದಾರ ತಗೊಳ್ಳಿ. ದಾರ ತಗೊಂಡು ನೋಡಿ ಬೀಡ್ಸ್ ಹಿಂದೆ ಏನು ಥ್ರೆಡ್ ಇದೆ ಆ ಥ್ರೆಡ್ಡಿಂದ ಹೊರಗಡೆ ಇರೋ ಥ್ರೆಡ್ನ ಎಳ್ಕೊಂಡು ಎರಡಕ್ಕೊಂದು ಈ ರೀತಿ ಕಂಬಗಳನ್ನ ಹಾಕ್ಕೊಳ್ಳಿ. 3 ಕಂಬ ಆಗಿದೆ. ಈಗ ನಾನು ಮತ್ತೊಂದು ಕಂಬ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಬ್ಲರ್ ಆಗಿದೆ ಸ್ಟಾರ್ಟಿಂಗು, ಆಮೇಲೆ ಹೋಗ್ತಾ ನೀಟಾಗಿ ಕಾಣಿಸುತ್ತೆ. ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ, ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಸ್ಟಾರ್ಟಿಂಗಲ್ಲಿ. ಕ್ರೋಶ ಕಡ್ಡಿ ಮೇಲೆ 2 ಸರಿ ದಾರ ತಗೊಂಡು ಬೀಡಿಂದ ಇರೋ ದಾರದಿಂದ ಹೊರಗಡೆ ಇರೋ ಥ್ರೆಡ್ನ ಎಳ್ಕೊಂಡು ಎರಡಕ್ಕೊಂದು ಅನ್ನೋ ಥರ ಕಂಬನ ರೆಡಿ ಮಾಡ್ಕೊಳ್ಳಿ. 5 ಕಂಬ ಆಗಿದೆ, ಕೌಂಟ್ ಮಾಡ್ಕೊಳ್ಳಿ. 5 ಕಂಬ ಆದಮೇಲೆ 2 ಚೈನ್ ತೊಗೊಳ್ಳೋಣ. 1 2 ಚೈನ್ ತೊಗೊಂಡು ಮಾಮೂಲಿ ಕ್ರೋಶ ಕಡ್ಡಿ ಮೇಲೆ 2 ಸರಿ ದಾರ ಸುತ್ಕೊಳ್ಳಿ. 2 ಸರಿ ದಾರ ಸುತ್ತಕೊಂಡು ಬೀಡ್ ಹಿಂದೆಗಡೆ ಸೇಮ್ ಬೀಡ್ ಒಳಗಡೆಯಿಂದ ಥ್ರೆಡ್ನ ಹೊರಗಡೆ ಇರೋ ಥ್ರೆಡ್ ತೊಗೊಂಡು ಕ್ರೋಶ ಕಡ್ಡಿ ಮೇಲೆ 3 ಸರಿ ದಾರ ಆಗುತ್ತೆ. 3ರಲ್ಲಿ ಎರಡಕ್ಕೊಂದು ಅನ್ನೋ ಥರನೇ ಕಂಬ ರೆಡಿ ಮಾಡ್ಕೊಳ್ಳಿ. ಮತ್ತು ಅದೇ ಮೆಥಡಲ್ಲೇ ಸೇಮ್ ಇದೇ ರೀತಿ ನೋಡಿ ಎರಡಕ್ಕೊಂದು ಈ ರೀತಿ ತಗೊಳ್ಳಿ. ಕ್ರೋಶ ಕಡ್ಡಿ ಮೇಲೆ 2 ಸರಿ ದಾರ ತಗೊಂಡು ಈ ರೀತಿ ಬೀಡಿಂದ ಎರಡಕ್ಕೊಂದು ಅಂತ ಟೋಟಲು ಮತ್ತೆ 5 ಕಂಬ ಮಾಡ್ಕೊಳ್ಳಿ. 2 ಚೈನ್ ಹಾಕೋಕ್ಕೆ ಮೊದಲು ಏನು 5 ಕಂಬ ಮಾಡ್ಕೊಂಡಿದ್ವಿ ಅದೇ ಥರ ಈ ಕಡೆನೂ 5 ಕಂಬ ಮಾಡ್ಕೊಳ್ಳೋಣ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೆಚ್ಚಿನ ಡಿಸೈನ್ಸ್ಗೋಸ್ಕರ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಡಿಸೈನ್ ಹೇಗಿದೆ, ಯಾವ ರೀತಿ ನಾನು ಹೇಳ್ಕೊಡ್ತಾ ಇದ್ದೀನಿ ಅಂತ ದಯವಿಟ್ಟು ತಿಳಿಸ್ಕೊಡಿ. ಅರ್ಥ ಆಗ್ತಿದೆಯಾ, ಅರ್ಥ ಆಗ್ತಿಲ್ವಾ ಅಂತ. ಈ ರೀತಿ ನಿಧಾನಕ್ಕೆ ಥ್ರೆಡ್ನ ನೋಡಿ ಒಂದೆಳೆ ಬಿಟ್ಕೊಂಡ್ಬಿಟ್ಟಿದೆ. ಈಗ ಏನು ಮಾಡಬೇಕು ಅಂದರೆ ಕಂಬನ ನೀಟಾಗಿ ತೆಗೆದು ಮತ್ತೊಂದು ಸರಿ ಹಾಕ್ಕೊಂಡು ನೋಡಿ ನೀಟಾಗಿ ಥ್ರೆಡ್ ಎಲ್ಲ ಬರೋ ಥರ ಎಳ್ಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ 5 ಕಂಬ 5 ಚೈನ್ ಹಾಕಿದ್ವಲ್ಲ ಆ ಚೈನ್ಗೆ ನಾನು ಇಲ್ಲಿ ಕಂಬ ಹಾಕಿರೋ ಆರ್ಚನ್ನ ನೋಡಿ ನಾಟ್ ಮಾಡಿಕೊಂಡೆ. ನೋಡಿ ಡಿಸೈನ್ ಬೀಡ್ ಮೇಲೆ ಈ ರೀತಿ ಬರುತ್ತೆ. ಇಲ್ಲಿ ನಾವೇನು 2 ಚೈನ್ ಹಾಕ್ಕೊಂಡಿದ್ದೀವಿ ಆ ಚೈನ್ಗೆ ಕುಚ್ಚು ಬರುತ್ತೆ, ಕುಚ್ಚು ಕಟ್ಕೋಬೇಕಾಗುತ್ತೆ ಲಾಸ್ಟಲ್ಲಿ. ಮತ್ತು ನಾನು ಬೀಡ್ ಮೇಲೆ 1 ಸರಿ ಥ್ರೆಡ್ ತೊಗೊಂಡು ನೋಡಿ ಕಂಬ ಮಾಡ್ಕೋತಾ ಇದ್ದೀನಿ. ಮತ್ತು ಕ್ರೋಶ ಕಡ್ಡಿ ಮೇಲೆ 1 ಸರಿ ಥ್ರೆಡ್ ತೊಗೊಂಡು ನಾವು ಏನು ಅದ್ರ ಪಕ್ಕದಲ್ಲಿ 5 ಚೈನ್ದು ಇದಿತ್ತಲ್ಲ ಅದಕ್ಕೇ ಸೇಮ್ ನೋಡಿಕೊಂಡು ಈ ರೀತಿ ಕಂಬಗಳು ಮಾಡ್ಕೋತಾ ಇದ್ದೀನಿ ನೋಡಿ. ಕ್ರೋಶ ಕಡ್ಡಿ ಮೇಲೆ 1 ಸರಿ ದಾರ ತೊಗೊಂಡು ಪಕ್ಕದಲ್ಲಿರೋ ಚೈನ್ಗೆ ಈ ರೀತಿ ಚೈನಿಂದ ಹೊರಗಡೆ ಇರೋ ಥ್ರೆಡ್ನ ಎಳ್ಕೊಂಡು 3 ಕಂಬ ಮಾಡ್ಕೊಂಡಿದ್ದೀನಿ. ನಾನು ಮತ್ತೊಂದು ಸರಿ ಕ್ರೋಶ ಕಡ್ಡಿ ಮೇಲೆ ಥ್ರೆಡ್ ತೊಗೊಂಡು ನೋಡಿ ಎರಡಕ್ಕೊಂದು ಅನ್ನೋ ಥರ ಮತ್ತೊಂದು ಕಂಬ ಮಾಡ್ಕೊಂಡಿದ್ದೀನಿ. ಟೋಟಲ್ ಇದರಲ್ಲಿ ನಾವು 12 ಕಂಬ ಮಾಡ್ಕೋಬೇಕಾಗುತ್ತೆ. ಈಗ ನಾನು 4 ಕಂಬ ಮಾಡ್ಕೊಂಡಿದ್ದೀನಿ ನೋಡಿ. ಇದೇ ರೀತಿ 6 ಕಂಬ ಮಾಡ್ಕೊಳ್ಳೋಣ. 6 ಕಂಬ ಮಾಡಿಕೊಂಡು 5 ಕಂಬ ಆಗಿದೆ. ಈಗ ಮತ್ತೊಂದು ಕಂಬ ಮಾಡ್ಕೊಳ್ಳೋಣ. ಕ್ರೋಶ ಕಡ್ಡಿ ಮೇಲೆ 1 ಸರಿ ನೋಡಿ ನೀಟಾಗಿ ದಾರ ಎಳ್ಕೊಂಡು ಈ ರೀತಿ ಕ್ರೋಶ ಕಡ್ಡಿ ಮೇಲೆ 1 ಸರಿ ದಾರ ತಗೊಂಡು 5 ಚೈನ್ ಒಳಗಡೆಯಿಂದ ಹೊರಗಡೆ ಇರೋ ಥ್ರೆಡ್ನ ಎಳ್ಕೊಂಡು ಕಂಬಗಳನ್ನ ರೆಡಿ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಥ್ರೆಡ್ ತೆಗೆದು ನಾನು ಸ್ಮಾಲ್ ಬೀಡ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ. ಈ ರೀತಿ ಒಂದು ಸ್ಮಾಲ್ ಬೀಡ್ಸ್ನ
ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿಕೊಂಡು ಇದಕ್ಕೇನು ಲಾಕ್ ಮಾಡ್ಕೊಳೋ ಅವಶ್ಯಕತೆ ಇರಲ್ಲ. ಅದೇ ರೀತಿಯೇ ಕ್ರೋಶ ಕಡ್ಡಿ ಮೇಲೆ ಡೈರೆಕ್ಟು ನಾವು ಥ್ರೆಡ್ ತೊಗೊಂಡು ಕಂಬ ಮಾಡ್ಕೊಳ್ಳೋಣ. ಎರಡಕ್ಕೊಂದು ಈ ರೀತಿ ಈ ಕಡೆಯೂ ಸಹ 6 ಚೈನ್ ಬರೋ ಥರ ನಾವು ಸೇಮ್ ಕಂಬಗಳನ್ನ 6 ಕಂಬ ಬರೋ ಥರ ಕಂಬ ರೆಡಿ ಮಾಡ್ಕೊಳ್ಳೋಣ. ಕ್ರೋಶ ಕಡ್ಡಿ ಮೇಲೆ ಒಂದು ಸರಿ ದಾರ ತಗೊಳ್ಳಿ, ಚೈನ್ ಒಳಗಡೆಯಿಂದ ಹೊರಗಡೆ ಇರೋ ಥ್ರೆಡ್ನ ಎಳ್ಕೊಂಡು 3 ಥ್ರೆಡ್ ಆಗುತ್ತೆ. 3 ಥ್ರೆಡ್ಡಲ್ಲಿ ಎರಡಕ್ಕೊಂದು ಅನ್ನೋ ಥರ ಒಂದೊಂದು ಕಂಬನ ರೆಡಿ ಮಾಡ್ಕೋಬೇಕಾಗುತ್ತೆ. ದಾರನ ಯಾವುದೇ ಕಾರಣಕ್ಕೂ ಜಾಸ್ತಿ ಎಳ್ದಾಡಬಾರ್ದು. ಆರ್ಚ್ಗಳು ಮಾಡಬೇಕಾದ್ರೆ ಒಂದೇ ಸಮಾನೇ ಇರಬೇಕು ಆರ್ಚ್ಗಳು. ಒಂದು ದೊಡ್ಡದು ಒಂದು ಚಿಕ್ಕದು ಅಂತ ಬರ್ಕೊಡ್ದು. ಅದಕ್ಕೋಸ್ಕರ ನಾವು ಕಂಬಗಳು ಮಾಡಬೇಕಾದ್ರೆ ಕಂಬಗಳನ್ನ ಕೌಂಟ್ ಮಾಡಿಕೊಂಡು ನಾವು ಕಂಬ ಮಾಡಬೇಕಾಗುತ್ತೆ. ನೋಡಿ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಈ ಆರ್ಚು ರೆಡಿಯಾಗಿದೆ. ಈಗ ಪಕ್ಕದ ಆರ್ಚಿಗೆ ಸೇಮ್ ಈಗ ಏನು ತೊಗೋಬೇಕು ಅಂದರೆ ನಾವು ಕ್ರೋಶ ಕಡ್ಡಿ ಮೇಲೆ 2 ಸರಿ ಥ್ರೆಡ್ ತೊಗೊಂಡು ಬೀಡಿಂದ ಇರೋ ಥ್ರೆಡ್ಗೆ ನೋಡಿ ಈ ರೀತಿ ನೀಟಾಗಿ ನೋಡಿಕೊಂಡು ಎರಡಕ್ಕೊಂದು ಅನ್ನೋ ಥರ ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ದಾರ ಸುಕ್ಕಾಗ್ತಾ ಇರುತ್ತೆ. ನೀಟಾಗಿ ಬಿಡಿಸ್ಕೊಂಡು ಈ ರೀತಿ ಸೇಮ್ ನಾವು ಮೊದಲನೇ ಆರ್ಚ್ ಯಾವ ರೀತಿ ಮಾಡಿದ್ವೋ ಅದೇ ರೀತಿಯೇ ಮಾಡಬೇಕಾಗುತ್ತೆ. ಈ ಆರ್ಚು ಸಹ ಆರ್ಚನ್ನ ನೀಟಾಗಿ ನೋಡ್ಕೊಳ್ಳಿ. ಸೇಮ್ ಥರ ಇದೇ ಥರನೇ ಪ್ರತಿಯೊಂದು ಕಂಬನೂ ಬೀಡ್ ಹತ್ರ ನಾವೇನು ಆರ್ಚ್ ಹಾಕ್ತೀವೋ ಆ ಆರ್ಚ್ಗೆ 2 ಸರಿ ನಾವು ಕ್ರೋಶ ಕಡ್ಡಿ ಮೇಲೆ ಥ್ರೆಡ್ ತೊಗೋಬೇಕಾಗುತ್ತೆ. ಎರಡಕ್ಕೊಂದು ಅನ್ನೋ ಥರ ಮಾಡ್ಕೋಬೇಕಾಗುತ್ತೆ. ನೋಡಿ 4 ಕಂಬ ಆಗಿದೆ. ಈಗ ಮತ್ತೆ ಸೇಮ್ ಇನ್ನೊಂದು ಕಂಬ ಹಾಕಬೇಕಾಗುತ್ತೆ. ಕ್ರೋಶ ಕಡ್ಡಿ ಮೇಲೆ 2 ಸರಿ ದಾರ ತೊಗೊಂಡು ಬೀಡ್ಸ್ ಹಿಂದೆಗಡೆ ಇರೋ ಥ್ರೆಡ್ಡಿಂದ ಹೊರಗಡೆ ತೊಗೊಂಡು ಹೊರಗಡೆ ಇರೋ ಥ್ರೆಡ್ನ ಕ್ರೋಶ ಕಡ್ಡಿಯಿಂದ ಒಳಗೆ ತೊಗೊಂಡು ಎರಡಕ್ಕೊಂದು ಅನ್ನೋ ಥರ ನಾವು ಒಂದೊಂದು ಕಂಬನ ರೆಡಿ ಮಾಡಿಕೊಂಡು 5 ಕಂಬ ಆದಮೇಲೆ ಈ ರೀತಿ 2 ಚೈನ್ ಹಾಕ್ಕೊಳ್ಳಿ. ಎರಡು ಚೈನ್ ಹಾಕ್ಕೊಂಡು ಈ ರೀತಿ ಚೈನ್ ಹಾಕೊಂಡ್ಮೇಲೆ ಮಾಮೂಲಿ ಮತ್ತೆ ಮೊದಲಿನ ಥರ ಕ್ರೋಶ ಕಡ್ಡಿ ಮೇಲೆ 2 ಸರಿ ಥ್ರೆಡ್ ತೊಗೊಂಡು ನೋಡಿ ಈ ರೀತಿ ಬೀಡ್ ಹಿಂದೆಗಡೆ ಇರೋ ಥ್ರೆಡ್ಡಿಂದ ಹೊರಗೆ ತೊಗೊಂಡು ಎರಡಕ್ಕೊಂದು ಅನ್ನೋ ಥರ ಈ ಡಿಸೈನ್ನ ನಾನು ಹೇಳೋಕ್ಕಿಂತ ನೀವು ನೋಡ್ತಾ ಮಾಡ್ಕೋಬೋದು. 1-2-3 ಸರಿ ನೀಟಾಗಿ ಅಬ್ಸರ್ವ್ ಮಾಡಿಕೊಂಡು ಒಂದು ಆರ್ಚ್ ಹಾಕಿದ್ರೂ ಸಹ ಸಾಕು. ಕಂಟಿನ್ಯೂಸ್ ಆಗಿ ಆರಾಮಾಗಿ ನಾವು ಹಾಕ್ಕೊಂಡು ಹೊಂಟೋಗ್ಬೋದು. ಸ್ಯಾರಿ ಫುಲ್ ಇದೇ ಥರನೇ ಡಿಸೈನು. ಸ್ಟಾರ್ಟಿಂಗ್ ಸ್ವಲ್ಪ ಹಿಂಸೆ ಅನಿಸುತ್ತೆ. ಆಮೇಲೆ ಆಗ್ತಾಯಿದ್ರೆ ಆರಾಮಾಗಿ ಹಾಕ್ಕೊಂಡು ಹೊಂಟೋಗ್ಬೋದು. ಎರಡಕ್ಕೊಂದು ಅನ್ನೋ ಥರ ಬೀಡ್ ಹತ್ರ ಇರೋ ಆರ್ಚ್ಗೂ ನಾವು ಕಂಬ ಮಾಡ್ಕೋಬೇಕಾಗುತ್ತೆ. ಎಷ್ಟು ಕಂಬ? 5 ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ. 5 ಕಂಬ ಸ್ಟಾರ್ಟಿಂಗ್ ಮಾಡಿಕೊಂಡು 2 ಚೈನ್ ಹಾಕಿ 2 ಚೈನ್ ಆದಮೇಲೆ ಮತ್ತೆ ಕ್ರೋಶ ಕಡ್ಡಿ ಮೇಲೆ ಥ್ರೆಡ್ ತೊಗೊಂಡು ಮತ್ತೆ 5 ಕಂಬನ ಮಾಡ್ಕೋಬೇಕಾಗುತ್ತೆ. ನೋಡಿ ಇಷ್ಟಾದಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಇದನ್ನ ಸ್ವಲ್ಪ ಫಸ್ಟ್ ನಾವು 5 ಚೈನ್ ಏನು ತೊಗೊಂಡಿದ್ವೋ ಅದರಲ್ಲಿ ಅರ್ಧಕ್ಕೆ ಈ ರೀತಿ ಆರ್ಚ್ ಬರುತ್ತೆ. ಆರ್ಚ್ನ ನೀಟಾಗಿ ನೋಡಿಕೊಂಡು ಲಾಕ್ ಮಾಡಿಕೊಂಡು ಅದ್ರ ಪಕ್ಕದಲ್ಲಿರೋ ಆರ್ಚ್ಗೆ ನಾವು 1 ಸರಿ ಕ್ರೋಶ ಕಡ್ಡಿ ಮೇಲೆ ಥ್ರೆಡ್ ತೊಗೋಬೇಕಾಗುತ್ತೆ. ನೋಡಿ ಇಲ್ಲಿರೋ ಆರ್ಚ್ಗೆ ಬೀಡ್ ಪಕ್ಕ ನಾವು ಏನು ಮತ್ತೊಂದು ಆರ್ಚ್ ಹಾಕ್ತೀವೋ ಆ ಆರ್ಚ್ಗೆ 1 ಸರಿ ಕ್ರೋಶ ಕಡ್ಡಿ ಮೇಲೆ ಥ್ರೆಡ್ ತೊಗೊಂಡ್ರೆ ಸಾಕು.
2 ಸರಿ ತೊಗೊಳಂಗಿಲ್ಲ, ಯಾಕೆಂದರೆ ಅದು ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ಆರ್ಚು. ಅದಕ್ಕೋಸ್ಕರ ಡಿಸೈನ್ ವೇರಿಯೇಷನ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತಲ್ವಾ, ಅದರಿಂದ. ಈ ರೀತಿ ಲಾಕ್ ಮಾಡಿಕೊಂಡು ಒಂದು ಸರಿ ಕ್ರೋಶ ಕಡ್ಡಿ ಮೇಲೆ ಥ್ರೆಡ್ ತೊಗೊಂಡು ಒಂದು ಸರಿ ಲಾಕ್ ಮಾಡಿಕೊಂಡು ಕ್ರೋಶ ಕಡ್ಡಿ ಮೇಲೆ ಒಂದು ಸರಿ ದಾರ ತೊಗೊಂಡು ಮತ್ತು ಒಳಗಡೆ ಇಳ್ಕೊಂಡು ಹೊರಗಡೆ ಇದು ಮಾಡ್ಕೊಳ್ಳಿ. ಇದೇ ರೀತಿ ನಾವು ಸ್ಮಾಲ್ ಆರ್ಚಿಗೆ ಬಂದು 12 ಕಂಬ ತೊಗೋಬೇಕು. 12 ಕಂಬದಲ್ಲಿ ಸ್ಟಾರ್ಟಿಂಗು 6 ಕಂಬ ತೊಗೊಂಡು ಒಂದು ಬೀಡ್ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, 6 ಕಂಬ ಆದಮೇಲೆ ಈ ರೀತಿ ಕ್ರೋಶ ಕಡ್ಡಿಯಿಂದ ಹೊರಗೆ ಥ್ರೆಡ್ ತಗೊಂಡು ಬೀಡ್ ಆ್ಯಡ್ ಮಾಡಿಕೊಂಡು ಬೀಡ್ಗೆ ಲಾಕ್ ಮಾಡೋಗಿಲ್ಲ, ಡೈರೆಕ್ಟಾಗಿ ಕ್ರೋಶ ಕಡ್ಡಿ ಮೇಲೆ ಒಂದು ಸರಿ ದಾರ ತಗೊಂಡು ಈ ರೀತಿ ನಾವು 2 ಅಂತ ಸ್ಮಾಲ್ ಆರ್ಚನ್ನ ಮಾಡ್ಕೋಬೇಕಾಗುತ್ತೆ. ಸ್ಮಾಲ್ ಆರ್ಚಿಗೆ ಬಂದು ಒಂದು ಸರಿ ಕ್ರೋಶ ಕಡ್ಡಿ ಮೇಲೆ ಥ್ರೆಡ್ ತಗೋಬೇಕಾಗುತ್ತೆ. ಈ ರೀತಿ ನಾವು ಬೀಡ್ ಹಾಕೊಂಡ್ಮೇಲೂ 6 ಕಂಬ ಮಾಡ್ಕೋಬೇಕಾಗುತ್ತೆ. 6 ಕಂಬ ಮಾಡಿಕೊಂಡು ನೋಡಿ, ನೀಟಾಗಿ ಎಲ್ಲ ಕಂಬನೂ ಒಂದೇ ಸಮ ಇರೋ ಥರ ಥ್ರೆಡ್ನ ಎಳ್ಕೊಂಡು ನೋಡಿ ಲಾಕ್ ಮಾಡ್ಕೊಳ್ಳಿ. ಕ್ರೋಶ ಕಡ್ಡಿ ಮೇಲೆ ಒಂದು ಸರಿ ದಾರ ತೊಗೊಂಡು ಏನು 5 ಚೈನ್ ಇರುತ್ತೆ 5 ಚೈನ್ ಒಳಗಡೆಯಿಂದ ಹೊರಗಡೆ ತೊಗೊಂಡು ನೋಡಿ ಈ ರೀತಿ ನಾವು ಸೇಮ್ 2 ಅನ್ನೋ ಥರ ಮಾಡಿಕೊಂಡು 6 ಕಂಬ ಆಗಿದೆ ನೋಡಿ. 6 ಕಂಬ ಆದಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ನೋಡಿ, ನಾನು ಯಾವುದೇ ರೀತಿ ಸೀರೆನ ಆಗಲಿ ಕ್ರೋಶ ಡಿಸೈನ್ ಆಗಲಿ ಎಳ್ದಾಡ್ತಿಲ್ಲ. ಇದೇ ಥರ ನೀವು ಸಿಂಪಲಾಗಿ ಲೂಸಾಗಿ ಇಟ್ಕೊಂಡು ಈ ರೀತಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ, ಆರ್ಚು ಯಾವ ರೀತಿ ಬಂದಿದೆ. ಬೀಡ್ ಹತ್ರ ಇರೋ ಆರ್ಚಿಗೆ 2 ಚೈನ್ ತೊಗೋಬೇಕಾಗುತ್ತೆ. ಚೈನ್ ಗ್ಯಾಪ್ ಏನಿದೆ ಅಲ್ಲಿ ನಾವು ಕುಚ್ಚಾಕ್ಕೊತೀವಿ. ಈಗ ಸೇಮ್ ಬೀಡ್ ಹತ್ರ ನಾವು 2 ಸರಿ ಕ್ರೋಶ ಕಡ್ಡಿ ಮೇಲೆ ಥ್ರೆಡ್ ತೊಗೋಬೇಕಾಗುತ್ತೆ. ಥ್ರೆಡ್ ತೊಗೊಂಡು ಬೀಡ್ ಬ್ಯಾಕ್ ಸೈಡ್ ಇರೋ ಥ್ರೆಡ್ಗೆ ಈ ಥರ ಎಳ್ಕೊಂಡು 2 ಅನ್ನೋ ಥರ ನಾವು ಪ್ರತಿಯೊಂದು ಕಂಬನೂ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು 6 ಕಂಬ ಮಾಡ್ಕೋಬೇಕಾಗುತ್ತೆ. ಬೀಡ್ ಹತ್ರ 6 ಕಂಬ ಮಾಡಿಕೊಂಡು 2 ಚೈನ್ ಹಾಕ್ಕೊಂಡು ಕುಚ್ಚಿಗೆ ವಿಡಿಯೋ ಸ್ವಲ್ಪ ಲೆಂತ್ ಮಾಡಿದ್ದೀನಿ. ನಾನು ಡಿಸೈನು ಸ್ವಲ್ಪ ಆರ್ಚ್ಗಳನ್ನ ಜಾಸ್ತಿ ಹಾಕೋದನ್ನ ತೋರಿಸ್ಕೊಟ್ಟಿದ್ದೀನಿ. ಅದರಿಂದ ಸ್ವಲ್ಪ ನಿಮಗೆ ವಿಡಿಯೋ ಲೆಂತ್ ಅನ್ನಿಸ್ಬೋದು. ನೀಟಾಗಿ ನೋಡ್ಕೊಳ್ಳಿ. ನಾನು ಸುಮಾರು ಆರ್ಚ್ ಹಾಕೋದನ್ನ ತೋರಿಸಿದ್ದೀನಿ. ನಾನು 1-2 ಆರ್ಚ್ ಹಾಕ್ಬಿಟ್ಟು ಡಿಸೈನ್ ಕಂಪ್ಲೀಟ್ ಆಯಿತು ಅಂತ ನಾನು ಎಲ್ಲೂ ಮುಗಿಸಿಲ್ಲ ಡಿಸೈನು. ನಾನು ಸುಮಾರು ಆರ್ಚ್ ಹಾಕೋದನ್ನ ತೋರಿಸಿದ್ದೀನಿ ನಾನು. ಅದಕ್ಕೋಸ್ಕರ ವಿಡಿಯೋ ತುಂಬ ಲೆಂತಾಗಿದೆ. ನೀಟಾಗಿ ನೋಡಿಕೊಂಡು ನೀಟಾಗಿ ನೀವು ಹಾಕ್ಕೊಳ್ಳಿ ಅಂತ. ಡಿಸೈನ್ ನಾವು ಎಷ್ಟು ಅಬ್ಸರ್ವ್ ಮಾಡಿಕೊಂಡು ಹಾಕ್ಕೋತೀವೋ ಅಷ್ಟು ಪರ್ಫೆಕ್ಟಾಗಿರುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, 2 ಚೈನ್ ತೊಗೊಂಡಿದ್ದೀನಿ. ನಾನು ಚೈನ್ ತೊಗೊಂಡು ಮತ್ತು ಬೀಡ್ ಮೇಲೆ 2 ಸರಿ ದಾರ ಸುತ್ತಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆಲ್ಲ ಬೀಡಿಂದ ಇರೋ ಥ್ರೆಡ್ಗೆ ಈ ರೀತಿ ಥ್ರೆಡ್ ಒಳಗಡೆಯಿಂದ ಎಳ್ಕೊಂಡು 2 ಅಂತ ಕಂಬ ಮಾಡಿಕೊಂಡೆ ನೋಡಿ. ಮತ್ತು ಈಗ ಕ್ರೋಶ ಕಡ್ಡಿ ಮೇಲೆ 2 ಸರಿ ಥ್ರೆಡ್ ತೊಗೊಂಡು ಬೀಡಿಂದ ಇರೋ ಥ್ರೆಡ್ಗೆ ಈ ರೀತಿ ಎಳ್ಕೊಳ್ಳಿ. 2 ಅನ್ನೋ ಥರ ಆರ್ಚುಗಳನ್ನ ಮಾಡ್ಕೊಳ್ಳಿ.
ಬಂದಿಲ್ಲ